ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರಥಮ PUC ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರ ಎಂದರೇನು, ರಾಜ್ಯಶಾಸ್ತ್ರದ ಬೆಳವಣಿಗೆ ಯಾವ ರೀತಿ ಆಯಿತು, ರಾಜ್ಯಶಾಸ್ತ್ರದ ಸ್ವರೂಪ ಏನು ಮತ್ತು ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಷ್ಟಿದೆ ಎನ್ನುವಂತಹ ವಿಚಾರಗಳನ್ನು ಅಧ್ಯಯನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ ಏನು ಅಥವಾ ಅಧ್ಯಯನದ ಸಮಂಜಸತೆ ಏನು ಅನ್ನುವಂತಹ ವಿಚಾರವನ್ನ ಕುರಿತು ಅಧ್ಯಯನವನ್ನ ಮಾಡೋಣ. ಸಮಕಾಲೀನ ಪ್ರಪಂಚದಲ್ಲಿ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಅಥವಾ ಪ್ರಸ್ತುತ ದಿನಮಾನಗಳಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಏನು ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವಗಳು ಏನು ಅನ್ನುವಂತಹ ಅಂಶಗಳ ಬಗ್ಗೆ ನಾವು ಈಗ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಪ್ರಾಚೀನ ಕಾಲದಿಂದಲೂ ಆರಂಭಿಸಿ ಆಧುನಿಕ ಕಾಲದವರೆಗೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನವು ಬಹುಮುಖ್ಯವಾದಂತಹ ಅಂಶವಾಗಿದೆ ಎನ್ನುವಂತಹ ಒಂದು ಪ್ರಮುಖವಾದಂತಹ ಅಂಶವನ್ನ ನಾವು ಇಲ್ಲಿ ನೋಡ್ತೇವೆ. ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಕೇವಲ ಆಧುನಿಕ ಕಾಲದಲ್ಲಿ ಬೆಳೆದು ಬಂದಿಲ್ಲ. ಪ್ರಾಚೀನ ಕಾಲದಿಂದಲೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ತನ್ನದೇ ಆದಂತಹ ಮಹತ್ವವನ್ನ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತೇಳಿ ನಾವು ನೋಡ್ತೇವೆ. ಯಾಕೆ ರಾಜ್ಯಶಾಸ್ತ್ರ ಮಾನವ ಜೀವನದ ಅವಿಭಾಜ್ಯ ಅಂಗ ಅಂತೇಳಿ ನಾವು ಪರಿಗಣಿಸ್ತೇವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದಲ್ಲ ಒಂದು ರಾಜ್ಯದಲ್ಲಿ ಜನಿಸಲೇಬೇಕು. ರಾಜ್ಯವನ್ನ ಬಿಟ್ಟು ಮಾನವ ಜೀವನವನ್ನ ನಡೆಸಲು ಸಾಧ್ಯ ಇಲ್ಲ ಅನ್ನುವಂತಹ ಅಂಶವನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅರಿಸ್ಟಾಟಲ್ ಹೇಳ್ತಾನೆ, ಯಾವುದಾದರೂ ಒಂದು ರಾಜ್ಯದ ಸದಸ್ಯತ್ವವನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ದೇವರಾಗಿರಬೇಕು, ಇಲ್ಲ ದೆವ್ವವಾಗಿರಬೇಕು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ರಾಜ್ಯ ಮತ್ತು ಸರ್ಕಾರಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ನೋಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಮಹತ್ವಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ಬರ್ನಾರ್ಡ್ ಶಾ ಅವರು ಒಂದು ಮಾತನ್ನ ಹೇಳ್ತಾರೆ. ರಾಜ್ಯಶಾಸ್ತ್ರ ಒಂದರಿಂದಲೇ ನಾಗರಿಕತೆಯನ್ನ ರಕ್ಷಿಸಲು ಸಾಧ್ಯ ಎನ್ನುವಂತಹ ಬರ್ನಾರ್ಡ್ ಶಾ ಅವರ ಹೇಳಿಕೆ ರಾಜ್ಯಶಾಸ್ತ್ರದ ಮಹತ್ವವನ್ನ ತಿಳಿಸುತ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಅಂದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ ಮಾತ್ರ ಮಾನವನ ನಾಗರಿಕತೆಯನ್ನ ರಕ್ಷಿಸಲು ಸಾಧ್ಯ ಎನ್ನುವಂತಹ ಶ್ರೇಷ್ಠ ಹೇಳಿಕೆಯನ್ನ ಬರ್ನಾರ್ಡ್ ಶಾ ಅವರು ಕೊಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಮಹತ್ವವಾದದ್ದು. ಅದರ ಅಧ್ಯಯನದಿಂದಲೇ ಮಾತ್ರ ಮಾನವನ ನಾಗರಿಕತೆ ಉಳಿಯಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನ ಲಾರ್ಡ್ ಬರ್ನಾರ್ಡ್ ಶಾ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನು ನಾವು ನೋಡಿದಾಗ ಈ ರಾಜ್ಯಶಾಸ್ತ್ರದ ಅಧ್ಯಯನದ ಸಮಂಜಸತೆ ಎಷ್ಟಿದೆ ಎನ್ನುವಂತಹ ಅಂಶ ನಮ್ಮೆಲ್ಲರಿಗೂ ಸಹ ತಿಳಿದು ಬರುತ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಾಚೀನ ಭಾರತದ ರಾಜ್ಯಶಾಸ್ತ್ರಜ್ಞನಾದಂತಹ ಕೌಟಿಲ್ಯನೂ ಸಹ ಈ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಹೇಳ್ತಾ ಹೋಗ್ತಾನೆ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಎನ್ನುವಂತಹ ಕೃತಿಯಲ್ಲಿ ರಾಜನೀತಿ ಶಾಸ್ತ್ರದ ಬಗ್ಗೆ, ರಾಜ್ಯ ನೀತಿ ಶಾಸ್ತ್ರದ ಬಗ್ಗೆ ಬಹಳಷ್ಟು ವಿವರಣೆಯನ್ನ ಕೊಡ್ತಾನೆ. ಒಂದು ರಾಜ್ಯ ಹೇಗಿರಬೇಕು, ರಾಜ್ಯದ ಪ್ರಜೆಗಳು ಈ ರೀತಿ ಇರಬೇಕು, ರಾಜ್ಯದ ಕೆಲಸಗಳು ಏನು ಮತ್ತು ರಾಜನ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿಗಳೇನು, ಇವೆಲ್ಲ ವಿಚಾರಗಳನ್ನ ತನ್ನ ಅರ್ಥಶಾಸ್ತ್ರ ಎನ್ನುವಂತಹ ಕೃತಿಯಲ್ಲಿ ವಿವರಣೆಯನ್ನ ನೀಡಿದ್ದಾನೆ.
ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ, ರಾಜನೀತಿ ಶಾಸ್ತ್ರದ ಅಧ್ಯಯನ ಬಹಳಷ್ಟು ಪ್ರಮುಖವಾದದ್ದು ಅನ್ನುವಂಥದ್ದು ಕೌಟಿಲ್ಯನ ಅಭಿಪ್ರಾಯವೂ ಸಹ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಅಧ್ಯಯನ ಪ್ರಸ್ತುತ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಅಧ್ಯಯನವಾಗಿದೆ. ಒಬ್ಬ ವ್ಯಕ್ತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆದರೂ ಸಹ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾದಂಥದ್ದು ಅನಿವಾರ್ಯ. ನಾವು ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ, ಸರ್ಕಾರದ ನಿಯಂತ್ರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದಾಗ, ನಾವು ಒಂದಲ್ಲ ಒಂದು ಕಾರಣದಿಂದಾಗಿ ರಾಜ್ಯದ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸ್ತಾನೆ ಹೋಗ್ತೇವೆ. ಸೊ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತ ನಾವು ನೋಡ್ತೇವೆ. ಸೊ ಹಾಗಾಗಿ ರಾಬರ್ಟ್ ದಾಲ್ ಅಂತಕ್ಕಂಥ ಒಬ್ಬ ರಾಜ್ಯಶಾಸ್ತ್ರಜ್ಞ ಹೇಳ್ತಾನೆ, ಮಾನವ ಕುಲದ ಅಸ್ತಿತ್ವಕ್ಕಾಗಿ ರಾಜಕಾರಣದ ಅಧ್ಯಯನ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತ ಹೇಳ್ತಾನೆ. ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಮಾನವ ಕುಲ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ಮಾತನ್ನ ರಾಬರ್ಟ್ ದಾಲ್ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ವಿದ್ಯಾರ್ಥಿಗಳೇ, ಆಧುನಿಕ ಪ್ರಪಂಚದಲ್ಲಿ ಅಥವಾ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳು ಏನಿದೆ ಅಥವಾ ಸಮಂಜಸತೆ ಏನಿದೆ ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ಈ ಕೆಳಗಿನ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮಗೆ ಆಗುವಂತಹ ಲಾಭಗಳು ಏನು, ರಾಜ್ಯಶಾಸ್ತ್ರವನ್ನ ನಾವು ಏಕೆ ಅಧ್ಯಯನವನ್ನ ಮಾಡಬೇಕು ಅನ್ನುವುದಕ್ಕೆ ಈ ಅಂಶಗಳು ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳಾಗಿವೆ ಅಂತ ನಾವು ನೋಡ್ತೇವೆ. ಅವುಗಳಲ್ಲಿ ಮೊದಲನೇದಾಗಿರ್ತಕ್ಕಂತಹ ಒಂದು ಮಹತ್ವ ಏನು ಅಂತ ಹೇಳಿದ್ರೆ, ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ, ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮಗಾಗುವಂತಹ ಲಾಭ ಏನು ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನು ಅಂತ ಹೇಳಿದ್ರೆ, ಮೊದಲೇದಾಗಿರ್ತಕ್ಕಂತಹ ಮಹತ್ವ ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ ಅಂತಕ್ಕಂತಹ ಅಂಶವನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಇಲ್ಲಿ ಆಧುನಿಕ ಯುಗವನ್ನ ಪ್ರಜಾಪ್ರಭುತ್ವ ಯುಗ ಅಂತ ಹೇಳಿ ನಾವೆಲ್ಲರೂ ಸಹ ಕರೀತೇವೆ. ಸೊ ಇಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಇಬ್ಬರೂ ಸಹ ಪ್ರಜೆಗಳಾಗಿರ್ತಾರೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇಷ್ಟೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರ ರಾಜಕೀಯ ವ್ಯವಸ್ಥೆಯನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರೀತೇವೆ. ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ಆಳುವಂತಹ ನಾಯಕರುಗಳನ್ನ ಆಯ್ಕೆ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪ್ರಜೆಗಳೇ. ಚುನಾವಣೆಗಳ ಮೂಲಕ ನಾವೇ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಳ್ತೇವೆ. ಆ ಪ್ರತಿನಿಧಿಗಳು ಸೇರ್ಬಿಟ್ಟು ಸರ್ಕಾರವನ್ನ ರಚನೆಯನ್ನ ಮಾಡ್ತಾರೆ, ನಮ್ಮ ಆಡಳಿತವನ್ನ ನಡೆಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಎರಡೂ ವರ್ಗಗಳು ಸಹ ಪ್ರಜೆಗಳೇ ಆಗಿರುತ್ತಾರೆ. ಸೊ ಹಾಗಾಗಿ ಇಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಅಂದ್ರೆ ಒಟ್ಟಾರೆಯಾಗಿರ್ತಕ್ಕಂತಹ ಪ್ರಜೆಗಳಿಗೆ ರಾಜಕೀಯ ವಿದ್ಯಮಾನ ತಿಳಿದಿರಬೇಕು, ಸರ್ಕಾರದ ಕಾರ್ಯಕಲಾಪಗಳ ಬಗ್ಗೆ ಅರಿವು ಅಂತಕ್ಕಂಥದ್ದು ಇರಬೇಕು, ಮತ್ತು ಪ್ರಜೆಗಳು ಉತ್ತಮವಾಗಿರ್ತಕ್ಕಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡಾಗ ಉತ್ತಮವಾದಂತಹ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ, ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ತದೆ. ಆ ಮೂಲಕ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಯಶಸ್ವಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಂದು ಪ್ರಜಾಪ್ರಭುತ್ವದ ಯಶಸ್ಸು ಅಂತಕ್ಕಂಥದ್ದು ಜವಾಬ್ದಾರಿಯುತ ಪ್ರಜೆಗಳಿಂದ ಕೂಡಿರುತ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಎಲ್ಲ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ
ಪ್ರಜೆಗಳು ಜವಾಬ್ದಾರಿಯುತವಾಗಿ ವರ್ತಿಸಲು ಸಾಧ್ಯವಾಗುತ್ತದೆ. ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರಿಂದ ಎಲ್ಲ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಮೂಡುತ್ತದೆ, ರಾಜಕೀಯದ ಜಾಗರೂಕತೆ ಅಂತಕ್ಕಂಥದ್ದು ಮೂಡುತ್ತದೆ, ರಾಜಕೀಯ ಜ್ಞಾನ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಆ ಎಲ್ಲದರ ಮೂಲಕ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಮೂಡ್ತದೆ. ಆಗ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಯಶಸ್ವಿ ಆಗ್ತದೆ. ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಜ್ಞಾವಂತ ನಾಗರಿಕನಾಗಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ನಾವು ರಾಜ್ಯ ಮತ್ತು ಸರ್ಕಾರ, ಅವುಗಳ ಕಾರ್ಯ ಇವೆಲ್ಲವನ್ನ ಅಧ್ಯಯನವನ್ನ ಮಾಡುವುದರಿಂದ ಆ ಎಲ್ಲ ವಿಚಾರಗಳು ನಮಗೆ ತಿಳಿದು ಬರುವುದರಿಂದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಸಹ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಮೂಡ್ತದೆ. ಯಾವಾಗ ರಾಜಕೀಯ ಪ್ರಜ್ಞೆ ಮೂಡ್ತದೋ ಅವನು ಏನಾಗ್ತಾನೆ ಅಂತ ಹೇಳಿದ್ರೆ ಪ್ರಜ್ಞಾವಂತ ನಾಗರಿಕನಾಗುತ್ತಾನೆ. ಪ್ರಜ್ಞಾವಂತ ನಾಗರಿಕರಿಂದ ಉತ್ತಮವಾದಂತಹ ಸರ್ಕಾರಗಳ ಆಯ್ಕೆಯಾಗುತ್ತದೆ. ಉತ್ತಮವಾದಂತಹ ಸರ್ಕಾರಗಳಿಂದ ಉತ್ತಮವಾದಂತಹ ಕೆಲಸ ಕಾರ್ಯಗಳಾಗ್ತದೆ. ಆ ಮೂಲಕ ರಾಜ್ಯ ಅಭಿವೃದ್ಧಿ ಆಗ್ತದೆ. ಆ ಮೂಲಕ ಮಾನವ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಎಲ್ಲದಕ್ಕೂ ಸಹ ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಇರಬೇಕು. ಆ ರಾಜಕೀಯ ಪ್ರಜ್ಞೆ ಯಾವಾಗ ಮೂಡುತ್ತದೆ ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಮೂಡುತ್ತದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನು ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ ಅಂತಕ್ಕಂತಹ ಒಂದು ಮಹತ್ವವನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು. ಸೊ ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಎರಡನೇದಾಗಿರ್ತಕ್ಕಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ ಅಥವಾ ಮಹತ್ವ ಏನು ಅಂತ ಹೇಳಿದ್ರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುತ್ತದೆ ಅಂತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಯಾವ ವಿಚಾರಗಳ ಬಗ್ಗೆ ನಮಗೆ ಮತ್ತೆ ಅರಿವು ಉಂಟಾಗುತ್ತದೆ ಅಂತ ಹೇಳಿದ್ರೆ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಅರಿವು ಉಂಟಾಗುತ್ತದೆ ಅಂತಕ್ಕಂಥದ್ದು, ಅರಿವು ಮೂಡುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲ ವಸ್ತುಗಳು ಯಾವುವು ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯ ಮತ್ತು ಸರ್ಕಾರಗಳು. ಸೊ ಇಲ್ಲಿ ಏನಾಗುತ್ತೆ, ನಾವು ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರಿಂದ ನಮಗೆ ಎರಡು ವಿಚಾರಗಳ ಬಗ್ಗೆ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ರಾಜ್ಯ ಮತ್ತು ಸರ್ಕಾರ ಅಂತಕ್ಕಂಥದ್ದು. ಈ ರಾಜ್ಯ ಎನ್ನುವಂತಹ ಸಂಸ್ಥೆಯನ್ನ ರೂಪಿಸಿಕೊಂಡಿರುವವರು ಯಾರು, ಆ ರಾಜ್ಯ ಎನ್ನುವಂತಹ ಸಂಸ್ಥೆ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು, ಆ ರಾಜ್ಯ ಎನ್ನುವಂತಹ ಸಂಸ್ಥೆ ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತಾ ಬಂತು, ಆ ರಾಜ್ಯದ ಜವಾಬ್ದಾರಿಗಳು ಏನು, ರಾಜ್ಯ ಯಾವ ರೀತಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ ಎನ್ನುವಂತಹ ಜ್ಞಾನ ನಮಗೆ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ನಮಗೆ ತಿಳಿದು ಬರುತ್ತದೆ. ರಾಜ್ಯ ಎನ್ನುವಂತಹ ಸಂಸ್ಥೆಯನ್ನ ಮಾನವ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಮಾನವ ತನ್ನ ಸುಖ ಮತ್ತು ಸಂತೋಷ ಮತ್ತು ನೆಮ್ಮದಿಯುತವಾದಂತಹ ಜೀವನವನ್ನ ನಡೆಸುವಂತಹ ಉದ್ದೇಶದಿಂದ ಈ ರಾಜ್ಯ ಎನ್ನುವಂತಹ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಸೊ ಹಾಗಾಗಿ ತಾನೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ರಾಜ್ಯದ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಜವಾಬ್ದಾರಿಯಾಗಿದೆ. ನಾವು ರಾಜ್ಯದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತಂದ್ರೆ ನಮಗೆ ರಾಜ್ಯದ ಬಗ್ಗೆ ಗೊತ್ತಿರಬೇಕು. ಆ ರಾಜ್ಯವನ್ನ ನಾವು ಯಾಕೆ ನಿರ್ಮಾಣವನ್ನ ಮಾಡ್ಕೊಂಡಿದ್ದೇವೆ, ಆ ರಾಜ್ಯ ಯಾವ ಕಾರಣಕ್ಕಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ಜ್ಞಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅಗತ್ಯ. ಆ ಜ್ಞಾನ ಯಾವಾಗ ಲಭ್ಯವಾಗ್ತದೆ ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವುದರ ಮೂಲಕ ರಾಜ್ಯದ ಬಗ್ಗೆ ನಮಗೆ ಜ್ಞಾನ ಅಂತಕ್ಕಂಥದ್ದು ಉಂಟಾಗುತ್ತದೆ. ಸೊ ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮಗೆ ಸರ್ಕಾರಗಳ ಬಗ್ಗೆ ಅರಿವು ಅಂತಕ್ಕಂಥದ್ದು ಮೂಡುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಸರ್ಕಾರದ ಬಗ್ಗೆ ಅರಿವು ಮೂಡುತ್ತದೆ ಅಂತ ಹೇಳಿದ್ರೆ ಸರ್ಕಾರ ಅಂದ್ರೆ ಏನು, ಸರ್ಕಾರವನ್ನು ನಾವು ಯಾವ ಮೂಲಕ ಆಯ್ಕೆಯನ್ನ ಮಾಡ್ಕೊಳ್ತೇವೆ, ಸರ್ಕಾರದಲ್ಲಿ ಎಷ್ಟು ಅಂಗಗಳಿದ್ದಾವೆ, ಯಾವ ಅಂಗ ಯಾವ ಕೆಲಸವನ್ನ ಮಾಡ್ತದೆ, ಆ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಇರ್ತಕ್ಕಂಥ ಸಂಬಂಧ ಏನು, ಮತ್ತು ಸರ್ಕಾರದ ಜವಾಬ್ದಾರಿಗಳು ಏನು, ಹೊಣೆಗಾರಿಕೆ ಏನು,
ಅನ್ನುವಂತಹ ವಿಚಾರಗಳ ಅರಿವು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅಗತ್ಯ. ಸೊ ನಾವು ರಾಜ್ಯಶಾಸ್ತ್ರದಲ್ಲಿ ಈ ರಾಜ್ಯ ಮತ್ತು ಸರ್ಕಾರ ಎರಡನ್ನ ಮೂಲ ತಳಹದಿಯನ್ನಾಗಿ ಅಧ್ಯಯನವನ್ನ ಮಾಡೋದ್ರಿಂದ, ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡೋದ್ರಿಂದ ಎಲ್ಲ ನಾಗರಿಕರಿಗೂ ಸಹ ರಾಜ್ಯ ಮತ್ತು ಸರ್ಕಾರಗಳ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತದೆ. ಈಗ ಉದಾಹರಣೆ ನೋಡಿ, ಯಾವುದೋ ಒಬ್ಬ ನಾಗರಿಕನಿಗೆ ಸರ್ಕಾರದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಉತ್ತಮವಾದಂತಹ ಸರ್ಕಾರವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಸರ್ಕಾರದಲ್ಲಿ 3 ಅಂಗಗಳಿದೆ. ಒಂದು ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ. ಶಾಸಕಾಂಗ ಶಾಸನಗಳನ್ನ ರಚಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತದೆ. ಕಾರ್ಯಾಂಗ ಅವುಗಳನ್ನ ಜಾರಿಗೊಳಿಸುವಂತಹ ಕೆಲಸವನ್ನ ಮಾಡ್ತದೆ. ನ್ಯಾಯಾಂಗ ನ್ಯಾಯ ತೀರ್ಮಾನವನ್ನ ಮಾಡುವುದರ ಜೊತೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳನ್ನ ನಿಯಂತ್ರಿಸುವಂತಹ, ಅಂದ್ರೆ ಸಂವಿಧಾನವನ್ನ ರಕ್ಷಿಸುವಂತಹ ಕಾರ್ಯವನ್ನು ಸಹ ನ್ಯಾಯಾಂಗ ಮಾಡ್ತದೆ. ಸೊ ಈ ರೀತಿ ಇದ್ದಾಗ ನಾಗರಿಕನಿಗೆ ಅಥವಾ ಒಂದು ರಾಷ್ಟ್ರದ ಪ್ರಜೆಗಳಿಗೆ ಸರ್ಕಾರದ ಅರಿವೇ ಇಲ್ಲ ಅಂತ ಹೇಳಿದ್ರೆ ಅವನು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ರಾಜ್ಯ ಮತ್ತು ಸರ್ಕಾರಗಳ ಅರಿವು ಅಂತಕ್ಕಂಥದ್ದು ಇರಬೇಕು. ಆ ಅರಿವನ್ನ ಮೂಡಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಎರಡನೇದಾಗಿರ್ತಕ್ಕಂತಹ ಮಹತ್ವ ಏನು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ರಾಜ್ಯ ಮತ್ತು ಸರ್ಕಾರಗಳ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತದೆ. ಆ ಮೂಲಕ ವ್ಯಕ್ತಿಗಳು, ಪ್ರಜೆಗಳು ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಅದೇ ರೀತಿಯಾಗಿ ಮೂರನೇದಾಗಿರ್ತಕ್ಕಂತಹ ಒಂದು ಮಹತ್ವ ಏನು ಅಂತ ಹೇಳಿದ್ರೆ ರಾಜಕೀಯ ಸಿದ್ಧಾಂತಗಳ ಅರಿವನ್ನ ಮೂಡಿಸುತ್ತದೆ ಅಂತಕ್ಕಂಥದ್ದು. ರಾಜಕೀಯ ಸಿದ್ಧಾಂತಗಳ ಅರಿವನ್ನ ಮೂಡಿಸುತ್ತದೆ. ರಾಜಕೀಯ ಸಿದ್ಧಾಂತಗಳ ಅರಿವು ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನ ಅಥವಾ ವಿಶ್ವದವನ್ನ ನಾವು ನೋಡಿದಾಗ ಇಲ್ಲಿ ಅನೇಕ ರೀತಿಯ ರಾಜಕೀಯ ಸಿದ್ಧಾಂತಗಳು ಇದ್ದಾವೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು, ಸಮಾಜವಾದ ಅಂತಕ್ಕಂಥದ್ದು, ಸಮತಾವಾದ ಅಂತಕ್ಕಂಥದ್ದು, ಫ್ಯಾಸಿಸ್ಟ್ ವಾದ ಅಂತಕ್ಕಂಥದ್ದು, ವ್ಯಕ್ತಿವಾದ ಅನ್ನುವಂತಹ, ಉದಾರವಾದ ಅನ್ನುವಂತಹ ಅನೇಕ ಸಿದ್ಧಾಂತಗಳನ್ನು ನಾವು ಇವತ್ತು ವಿಶ್ವದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಅದನ್ನ ನೋಡ್ತೇವೆ. ಅಂದ್ರೆ ಇಲ್ಲಿ ಯಾವ ರಾಜಕೀಯ ಸಿದ್ಧಾಂತ ಯಾವ ಸಂದರ್ಭದಲ್ಲಿ ಹುಟ್ಟಿ ಬಂದಿದೆ, ಆ ರಾಜಕೀಯ ಸಿದ್ಧಾಂತ ಯಾವ ರೀತಿ ಬೆಳವಣಿಗೆಯನ್ನ ಹೊಂದಿದೆ, ಈ ಸಿದ್ಧಾಂತಗಳ ಹುಟ್ಟಿಗೆ ಕಾರಣ ಏನು, ಮತ್ತು ಈ ಸಿದ್ಧಾಂತಗಳು ಜಗತ್ತಿನ ಮೇಲೆ ಮತ್ತು ಪ್ರಜೆಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಿವೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಅಗತ್ಯ. ನಾವು ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂತಹ ಸಿದ್ಧಾಂತದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಆ ಪ್ರಜಾಪ್ರಭುತ್ವ ಅನ್ನುವಂತಹ ರಾಜಕೀಯ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಮಾಜದ ಮೇಲೆ ಮತ್ತು ರಾಜ್ಯದ ಮೇಲೆ ಮತ್ತು ಪ್ರಜೆಗಳ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದು ಯಾವ ರೀತಿ ಹುಟ್ಟಿ ಬಂದಿತ್ತು, ಅದರ ಗುಣಲಕ್ಷಣಗಳು ಏನು ಅನ್ನುವಂತಹ ಎಲ್ಲ ಅರಿವು ಪ್ರಜೆಗಳಲ್ಲಿ ಇದ್ದಾಗ ಆ ರಾಷ್ಟ್ರದ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ಅತ್ಯುತ್ತಮವಾಗಿ ಹೋಗುತ್ತದೆ. ಪ್ರಜಾಪ್ರಭುತ್ವದ ಬಗ್ಗೆಯೇ ನಮಗೆ ಜ್ಞಾನ ಇಲ್ಲ, ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ರಾಜಕೀಯ ಸಿದ್ಧಾಂತಗಳ ಅರಿವು ಅಂತಕ್ಕಂಥದ್ದು ಮೂಡ್ತದೆ. ಈ ಸಿದ್ಧಾಂತಗಳು ಮಾನವ ಕುಲಕ್ಕೆ ಯಾವ ರೀತಿ ಸಹಕಾರಿಯಾಗಿದೆ ಅನ್ನುವಂಥದ್ದನ್ನು ಸಹ ನಾವು ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡೋದ್ರಿಂದ ನೋಡಬಹುದು. ಈಗ ಉದಾಹರಣೆ ನಾವು ನೋಡ್ತೇವೆ, ಫ್ರಾನ್ಸಿನ ಕ್ರಾಂತಿ ಆಯಿತು. ಆ ಫ್ರಾನ್ಸಿನ ಕ್ರಾಂತಿಗೆ ಯಾವ ಸಿದ್ಧಾಂತ ಅಥವಾ ಯಾವ ವಿಚಾರಧಾರೆಗಳು ಹೆಚ್ಚು ಪ್ರಭಾವವನ್ನು ಬೀರಿದುವು ಅಂತ ಹೇಳಿದ್ರೆ ರೂಸೋರವರ ಜನತಾ ಪರಮಾಧಿಕಾರ ಅನ್ನುವಂತಹ ಒಂದು ಸಿದ್ಧಾಂತ ಫ್ರಾನ್ಸಿನ ಕ್ರಾಂತಿಗೆ ಕಾರಣ ಆಯಿತು.
ಫ್ರಾನ್ಸ್ನಲ್ಲಿ ಇದ್ದಂತಹ ಸರ್ವಾಧಿಕಾರದ ಆಡಳಿತದ ವಿರುದ್ಧ ಜನರು ದಂಗೆ ಏಳಲಿಕ್ಕೆ ಕಾರಣ ಏನಾಯಿತು ಅಂತ ಹೇಳಿದ್ರೆ ರೂಸೋರವರ ಚಿಂತನೆಗಳು. ಜನತಾ ಪರಮಾಧಿಕಾರ ಎನ್ನುವಂತಹ ಸಿದ್ಧಾಂತ, ರೂಸೋರವರ ಆ ಸಿದ್ಧಾಂತ ಫ್ರಾನ್ಸಿನ ಕ್ರಾಂತಿಗೆ ಕಾರಣ ಆಯಿತು. ಅದೇ ರೀತಿ 1917ರಲ್ಲಿ ನಡೆದಂತಹ ರಷ್ಯಾ ಕ್ರಾಂತಿ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸರ ಸಮತಾವಾದ ಸಿದ್ಧಾಂತದಿಂದ ಪ್ರೇರಿತರಾಗಿದ್ದರು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಕಾರ್ಲ್ ಮಾರ್ಕ್ಸರ ಸಮತಾವಾದ ಅನ್ನುವಂತಹ ಒಂದು ಸಿದ್ಧಾಂತ ರಷ್ಯಾದ ಕ್ರಾಂತಿಗೆ ಕಾರಣವಾಯಿತು. ಅಂದ್ರೆ ಈ ಸಿದ್ಧಾಂತಗಳು ಯಾವ ರೀತಿ ಸಾಮಾಜಿಕ ವಾತಾವರಣದ ಮೇಲೆ, ಆ ರಾಜಕೀಯ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರಿದ್ದಾವೆ ಎನ್ನುವಂಥದ್ದನ್ನು ನಾವು ಅಧ್ಯಯನವನ್ನ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹಾಗೆ 1990ರ ನಂತರದಲ್ಲಿ ಸಮತಾವಾದಕ್ಕೆ ಹಿನ್ನಡೆಯಾಗಿದೆ. ಇವತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ತಾ ಇದ್ದಾವೆ. ಹೀಗೆ ಯಾವ ಸಿದ್ಧಾಂತ ಯಾವ ರೀತಿ ಹುಟ್ಟಿ ಬಂದಿದೆ, ಆ ಸಿದ್ಧಾಂತದಲ್ಲಿ ಹುಟ್ಟಿ ಬರಲಿಕ್ಕೆ ಕಾರಣವಾದಂತಹ ಸಾಮಾಜಿಕ ಅಂಶಗಳು ಯಾವುವು, ರಾಜಕೀಯ ಅಂಶಗಳು ಯಾವುವು, ಈ ಸಿದ್ಧಾಂತಗಳು ಹೇಗೆ ಮಾನವ ಕುಲದ ಮೇಲೆ ಪ್ರಭಾವವನ್ನು ಬೀರಿವೆ ಅನ್ನುವಂತಹ ಅಂಶವನ್ನ ನಾವು ರಾಜ್ಯಶಾಸ್ತ್ರ ಅಧ್ಯಯನವನ್ನ ಮಾಡ್ಕೊಳ್ಳೋದ್ರಿಂದ ತಿಳ್ಕೊಳ್ಬಹುದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಮೂರನೇದಾಗಿರ್ತಕ್ಕಂತಹ ಮಹತ್ವ ಏನು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ನಾಲ್ಕನೇದಾಗಿರ್ತಕ್ಕಂತಹ ನಾವು ಮಹತ್ವವನ್ನು ನಾವು ನೋಡೋದಾದ್ರೆ ತುಲನಾತ್ಮಕ ರಾಜಕೀಯ ಬಗ್ಗೆ ಅರಿವು ಅಂತಕ್ಕಂಥದ್ದು, ರಾಜಕೀಯದ ಬಗ್ಗೆ ಅರಿವು ಉಂಟಾಗುತ್ತದೆ. ಇಲ್ಲಿ ತುಲನಾತ್ಮಕ ಅಥವಾ ಹೋಲಿಕಾತ್ಮಕ ಅಥವಾ ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ಅಂತ ನಾವು ಇದನ್ನ ಕರೀತೇವೆ. ಅಂದ್ರೆ ಇವತ್ತು ವಿಶ್ವದಲ್ಲಿ ಸುಮಾರು ಒಂದು ಅಂಕಿಅಂಶದ ಪ್ರಕಾರ 235ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಅಥವಾ ರಾಜ್ಯಗಳು ಅಸ್ತಿತ್ವದಲ್ಲಿವೆ ಅಂತಕ್ಕಂತಹ ಮಾಹಿತಿಯನ್ನು ನಾವು ನೋಡ್ತೇವೆ. ಸುಮಾರು 250 ರಾಜ್ಯಗಳಿಗಿಂತ ಹೆಚ್ಚು ರಾಜ್ಯಗಳು ಅಸ್ತಿತ್ವದಲ್ಲಿ ಇದ್ದಾವೆ. ಎಲ್ಲ ರಾಷ್ಟ್ರಗಳು ಸಹ ಒಂದೇ ರೀತಿಯ ರಾಜಕೀಯ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿಲ್ಲ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸಮುದಾಯ, ಅಲ್ಲಿನ ಭಾಷೆ, ಅಲ್ಲಿನ ಸಮನ್ವಯತೆ, ಅವರಿಗೆ ಅನಿವಾರ್ಯ ಮತ್ತು ಅಗತ್ಯವಾಗಿರುವಂತಹ ತಮ್ಮದೇ ಆದ ರೀತಿಯ ಒಂದು ರಾಜಕೀಯ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರುತ್ತಾರೆ. ಸೊ ಇಡೀ ವಿಶ್ವದಲ್ಲಿ ವೈವಿಧ್ಯಮಯವಾದಂತಹ ರಾಜಕೀಯ ವ್ಯವಸ್ಥೆಗಳನ್ನ ಕಾಣ್ತೇವೆ. ನಾವು ಭಾರತ ಇವತ್ತು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದೇವೆ, ಅಮೆರಿಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ. ಇವತ್ತು ಚೀನಾದಲ್ಲಿ ನಾವು ಕಮ್ಯುನಿಸ್ಟ್ ರಾಜಕೀಯ ವ್ಯವಸ್ಥೆಯನ್ನ ಕಾಣ್ತೇವೆ. ಅದೇ ರೀತಿ ರಷ್ಯಾದಲ್ಲಿಯ ಕೆಲವು ಭಾಗಗಳಲ್ಲಿ ಕಮ್ಯುನಿಸಂ ಅಂತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನ ಕಾಣ್ತೇವೆ. ವಿಶ್ವದ ಇನ್ನೂ ಕೆಲವು ರಾಷ್ಟ್ರಗಳಲ್ಲಿ ಸರ್ವಾಧಿಕಾರದ ಆಡಳಿತ ಅಂತಕ್ಕಂತಹ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇದೆ. ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ಸಂಸ್ಕೃತಿಗೆ ತಮಗೆ ಅಗತ್ಯವಾದಂತಹ ರೀತಿಯ ರಾಜಕೀಯ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ತುಲನಾತ್ಮಕ ರಾಜಕೀಯವನ್ನ ಅಧ್ಯಯನವನ್ನ ಮಾಡುತ್ತದೆ. ಯಾವ ರಾಷ್ಟ್ರದಲ್ಲಿ ಯಾವ ರಾಜಕೀಯ ವ್ಯವಸ್ಥೆ ಇದೆ, ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಅಂಶಗಳಿದೆ ಅನ್ನುವಂತಹ ವೈವಿಧ್ಯಮಯವಾದಂತಹ ರಾಜಕೀಯ ವ್ಯವಸ್ಥೆಯನ್ನ ಅಧ್ಯಯನವನ್ನ ಮಾಡುವಂತಹ ಪ್ರಯತ್ನವನ್ನ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಮಾಡುತ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವನ್ನ ಮೂಡಿಸುತ್ತದೆ ಅಂತ ಹೇಳಿದ್ರೆ, ಇವತ್ತು ನಾವು ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇವೆರಡರಲ್ಲಿ ಯಾವುದು ಸೂಕ್ತ ಅಥವಾ ಹೆಚ್ಚು ಉಪಯೋಗ ಅನ್ನುವಂಥದ್ದನ್ನ ಆ ಅಧ್ಯಯನವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ನಾವು ರಾಜ್ಯಶಾಸ್ತ್ರದಲ್ಲಿ ಮಾಡ್ತೇವೆ. ಅದನ್ನ ನಾವೇನಂತ ಕರಿತೀವಿ, ಕಂಪ್ಯಾರಿಟಿವ್ ಪಾಲಿಟಿಕ್ಸ್, ತುಲನಾತ್ಮಕ ರಾಜಕೀಯಗಳ ಅಧ್ಯಯನ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಮಗೆ ಏನ್ ಲಾಭ ಆಗುತ್ತೆ, ಮಹತ್ವ ಏನು ಅಂತ ಹೇಳಿದ್ರೆ,
ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು ಅಂತಕ್ಕಂಥದ್ದು ಮೂಡ್ತದೆ. ಪ್ರತಿಯೊಂದು ರಾಷ್ಟ್ರಗಳು ಸಹ ವಿಭಿನ್ನವಾಗಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ನಮ್ಮ ರಾಷ್ಟ್ರದಲ್ಲಿ ಯಾವ ರಾಜಕೀಯ ವ್ಯವಸ್ಥೆ ಇದೆ, ಅಮೆರಿಕಾದಲ್ಲಿ ಯಾವ ರಾಜಕೀಯ ವ್ಯವಸ್ಥೆ ಇದೆ, ರಷ್ಯಾದಲ್ಲಿ ಯಾವ ರಾಜಕೀಯ ವ್ಯವಸ್ಥೆ ಇದೆ, ಯಾವುದು ಅತ್ಯಂತ ಸೂಕ್ತವಾದದ್ದು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ತುಲನಾತ್ಮಕ ರಾಜಕೀಯದ ಅಧ್ಯಯನ ಅಂತಕ್ಕಂಥದ್ದು ಅವಕಾಶವನ್ನ ಮಾಡಿಕೊಡುತ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ನಾವು ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು ಅಂತಕ್ಕಂಥದ್ದು ಮೂಡಲಿಕ್ಕೆ ಸಹಾಯಕವಾಗ್ತದೆ ಅಂತೇಳಿ ನಾವು ನೋಡ್ತೇವೆ. ಸೊ ಅದೇ ರೀತಿ ಐದನೇದಾಗಿರ್ತಕ್ಕಂತಹ ಮಹತ್ವ ಏನು ಅಂತ ಹೇಳಿದ್ರೆ, ರಾಜಕೀಯ ನಾಯಕರಿಗೆ ತರಬೇತಿ ನೀಡುತ್ತದೆ ಅಂತಕ್ಕಂಥದ್ದು, ತರಬೇತಿ ದೊರೆಯುತ್ತದೆ ಅಥವಾ ತರಬೇತಿ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ ಅಂತ. ಸೊ ರಾಜಕೀಯ ನಾಯಕರು ಅಂತಂದ್ರೆ ಯಾರು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಪ್ರಜೆಯೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸುವುದರ ಮೂಲಕ ಆಯ್ಕೆಯಾಗಿ ಅವನು ಸರ್ಕಾರದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಸರ್ಕಾರವನ್ನ ರಚನೆಯನ್ನ ಮಾಡ್ತಕ್ಕಂತಹ ಅಧಿಕಾರ ಅಂತಕ್ಕಂಥದ್ದು ಅವನಿಗೆ ಲಭ್ಯವಾಗ್ತದೆ. ಅವರನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ರಾಜಕೀಯ ನಾಯಕರು ಅಂತ ಕರೀತೀವಿ. ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುವಂತಹ ಪ್ರಜೆಗಳನ್ನ ರಾಜಕೀಯ ನಾಯಕರುಗಳು ಅಂತ ಕರೀತಾರೆ. ಸೊ ಪ್ರಜೆಗಳಿಂದ ಆಯ್ಕೆಯಾದಂತಹ ಈ ರಾಜಕೀಯ ನಾಯಕರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಶಾಸನವನ್ನ ಮಾಡ್ತಕ್ಕಂಥದ್ದು, ಅವುಗಳನ್ನ ಜಾರಿಗೊಳಿಸ್ತಕ್ಕಂಥದ್ದು. ಸೊ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕವಾಗುವಂತಹ ಶಾಸನಗಳನ್ನ ರಚಿಸುವಂತಹ ಜವಾಬ್ದಾರಿ ರಾಜಕೀಯ ನಾಯಕರುಗಳಿಗಿರ್ತದೆ ಅಥವಾ ಜನಪ್ರತಿನಿಧಿಗಳಿಗೆ ಇರ್ತದೆ. ಸೊ ಅಂತಹ ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ರಾಜಕೀಯ ಪ್ರತಿನಿಧಿಗಳಿಗೆ ರಾಜಕೀಯದ ಬಗ್ಗೆ ಅರಿವೇ ಇಲ್ಲ ಅಥವಾ ರಾಜ್ಯಶಾಸ್ತ್ರದ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವರಿಂದ ನಾವ್ಯಾರೂ ಸಹ ಉತ್ತಮವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಎನ್ನುವುದನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ರಾಜಕೀಯ ನಾಯಕರುಗಳಿಗೆ ತರಬೇತಿಯನ್ನ ನೀಡುವಂತಹ ಪ್ರಮುಖ ಜವಾಬ್ದಾರಿಯನ್ನ ನಿರ್ವಹಿಸುತ್ತದೆ. ಪ್ರತಿಯೊಬ್ಬ ರಾಜಕೀಯ ನಾಯಕನು ಸಹ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಿದ ಅವನಿಗೆ ರಾಜ್ಯ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು, ನನ್ನ ಜವಾಬ್ದಾರಿಗಳೇನು, ಜನಪ್ರತಿನಿಧಿಗಳ ಜವಾಬ್ದಾರಿ ಏನು, ಶಾಸನಗಳನ್ನು ಮಾಡುವುದು ಹೇಗೆ, ಆ ಶಾಸನಗಳ ಬಗ್ಗೆ ಚರ್ಚೆಯನ್ನ ಮಾಡುವುದು ಹೇಗೆ, ಆ ಎಲ್ಲ ಜ್ಞಾನ ಅವನಿಗೆ ಲಭ್ಯ ಆಯಿತು ಅಂತ ಹೇಳಿದ್ರೆ ಅವನೊಬ್ಬ ಉತ್ತಮ ರಾಜಕೀಯ ನಾಯಕನಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ರಾಜಕೀಯ ನಾಯಕರುಗಳನ್ನ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಅಗತ್ಯವಾಗಿರೋದು ಏನು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ನಾಯಕರುಗಳಿಗೆ ತರಬೇತಿಯನ್ನ ನೀಡುತ್ತದೆ. ಅವರು ಉತ್ತಮ ರಾಜಕಾರಣಿಗಳಾಗಿ ಪ್ರಜೆಗಳ ಸೇವೆಯನ್ನ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ರಾಜಕೀಯ ನಾಯಕರುಗಳಿಗೆ ತರಬೇತಿ ಅಂತಕ್ಕಂಥದ್ದು ದೊರೆಯುತ್ತದೆ ಅಂತಕ್ಕಂಥದ್ದು. ಅದೇ ರೀತಿ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಅಧಿಕಾರದ ದುರುಪಯೋಗವನ್ನ ತಡೆಗಟ್ಟಬಹುದು. ಅಧಿಕಾರದ ದುರುಪಯೋಗವನ್ನ ತಡೆಗಟ್ಟಬಹುದು ಅಂತಕ್ಕಂಥದ್ದು. ಅಧಿಕಾರದ ದುರುಪಯೋಗವನ್ನ ತಡೆಗಟ್ಟಬಹುದು ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಧಿಕಾರದ ದುರುಪಯೋಗ ಅಂತಕ್ಕಂಥದ್ದು ಬಹಳಷ್ಟು ನಷ್ಟವನ್ನ ಉಂಟು ಮಾಡ್ತಕ್ಕಂಥ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಅಂತಕ್ಕಂಥದ್ದು. ಈ ಭ್ರಷ್ಟಾಚಾರವಾಗಲಿ, ಈ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅಧಿಕಾರದ ದುರುಪಯೋಗವನ್ನ ಮಾಡ್ಕೊಳ್ತಕ್ಕಂಥದ್ದು, ಸ್ವಹಿತ ಅಂತಕ್ಕಂಥದ್ದು. ಸೊ ಇಂತಹ ಅಧಿಕಾರದ ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕಾದ್ರೆ ಅವರಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅಥವಾ ತಮ್ಮ ಹೊಣೆಗಾರಿಕೆಯ ಬಗ್ಗೆ ಅರಿವು ಅಂತಕ್ಕಂಥದ್ದು ಇರಬೇಕು. ಸೊ ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಮಾಡುವುದರಿಂದ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕನಲ್ಲಿಯೂ ಸಹ ರಾಜಕೀಯ ಪ್ರಜ್ಞೆ ಮೂಡೋದ್ರಿಂದ
ಅವನಿಗೆ ಪ್ರಶ್ನಿಸುವಂತಹ ಸಾಮರ್ಥ್ಯ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ. ಅಧಿಕಾರದ ದುರುಪಯೋಗವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಪ್ರಶ್ನಿಸುವಂತಹ ಸಾಮರ್ಥ್ಯ ಬರಬೇಕು. ಪ್ರಶ್ನಿಸುವಂತಹ ಸಾಮರ್ಥ್ಯ ಯಾವಾಗ ಬರುತ್ತೆ ಒಬ್ಬ ನಾಗರಿಕನಿಗೆ ಅಂತಂದ್ರೆ ಅವನಲ್ಲಿ ರಾಜಕೀಯ ಪ್ರಜ್ಞೆ ಇದ್ದಾಗ. ರಾಜಕೀಯ ಪ್ರಜ್ಞೆ ಆಟೋಮೆಟಿಕ್ ಆಗಿ ಯಾವಾಗ ಬರುತ್ತೆ ಅಂತಂದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಿದಾಗ. ಅಂದ್ರೆ ರಾಜ್ಯಶಾಸ್ತ್ರದಿಂದ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಮೂಡ್ತದೆ. ನಾಗರಿಕರಲ್ಲಿ ಮೂಡುವಂತಹ ರಾಜಕೀಯ ಪ್ರಜ್ಞೆಯಿಂದ ಅವರು ತಮ್ಮ ಪ್ರತಿನಿಧಿಗಳನ್ನ, ಮಂತ್ರಿಗಳನ್ನ, ಸರ್ಕಾರವನ್ನ ಪ್ರಶ್ನಿಸುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ. ಆ ಮೂಲಕ ಅಧಿಕಾರದ ದುರುಪಯೋಗವನ್ನ ತಡೆಗಟ್ಟಲು ಸಹ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಸಹಾಯವನ್ನ ಮಾಡುತ್ತದೆ ಎನ್ನುವಂತಹ ಮಹತ್ವವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಆಧುನಿಕ ಕಾಲದ ಎಲ್ಲ ರಾಜ್ಯಗಳ ಉದ್ದೇಶ ಏನು ಅಂತ ಹೇಳಿದ್ರೆ ಕಲ್ಯಾಣ ರಾಜ್ಯವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು. ಯಾವ ರಾಜ್ಯವನ್ನು ನಾವು ಕಲ್ಯಾಣ ರಾಜ್ಯ ಅಂತ ಕರಿತೇವೆ? ಯಾವ ರಾಜ್ಯವು ತನ್ನ ಪ್ರಜೆಗಳಿಗೆ ರಕ್ಷಣೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಉದ್ದೇಶವನ್ನು ಹೊಂದಿರುತ್ತದೆಯೋ ಆ ರಾಜ್ಯವನ್ನು ನಾವೇನಂತ ಕರಿತೇವೆ? ಕಲ್ಯಾಣ ರಾಜ್ಯ ಅಂತ ಕರಿತೇವೆ. ಸೊ ಒಂದು ರಾಜ್ಯ ಕಲ್ಯಾಣ ರಾಜ್ಯದ ದಾರಿಯಲ್ಲಿ ನಡಿಬೇಕಾದ್ರೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಸರ್ಕಾರ ಮಾಡಬೇಕಾಗ್ತದೆ. ಸರ್ಕಾರ ಕೆಲಸಗಳನ್ನ ಮಾಡ್ತದೆ ಅಂದ್ರೆ ಸರ್ಕಾರದಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಶಾಸಕರು ಮತ್ತು ಮಂತ್ರಿಗಳು ಆ ಕೆಲಸವನ್ನ ನಿರ್ವಹಿಸ್ತಾರೆ. ಸೊ ಅಂತಹ ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ಶಾಸಕರು ಮತ್ತು ಸಂಸದರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸುವಂತಹ ಎಲ್ಲರಿಗೂ ಸಹ, ಅಂದ್ರೆ ಎಲ್ಲ ನಾಗರಿಕರಿಗೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಮಾಡಿದಾಗ ತಮ್ಮ ಹೊಣೆಗಳು ಮತ್ತು ಹಕ್ಕುಗಳ ಮತ್ತು ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡ್ತದೆ. ಆಗ ಪ್ರಶ್ನಿಸುವಂತಹ ಸಾಮರ್ಥ್ಯ ಬರ್ತದೆ. ಆಗ ಶಾಸಕರನ್ನ, ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡ್ತೇವೆ. ಅವರ ಅಧಿಕಾರದ ದುರುಪಯೋಗವನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರು ಸರಿಯಾದಂತಹ ದಿಕ್ಕಿನಲ್ಲಿ ನಡೆಯುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಅಧಿಕಾರದ ದುರುಪಯೋಗವನ್ನ ತಡೆಗಟ್ಟುತ್ತದೆ ಅಥವಾ ನಿಯಂತ್ರಿಸುತ್ತದೆ ಎನ್ನುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 7ನೇದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಸುಸಂಸ್ಕೃತ ಪ್ರಜೆಗಳನ್ನ ರೂಪಿಸುತ್ತದೆ ಅಂತಕ್ಕಂಥದ್ದು. ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ. ಸುಸಂಸ್ಕೃತ ಪ್ರಜೆಗಳನ್ನ ರೂಪಿಸುತ್ತದೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಅತ್ಯುತ್ತಮ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕಾದ್ರೆ ಆ ರಾಷ್ಟ್ರಕ್ಕೆ ಮೊದಲನೇದಾಗಿ ಜನರ ಬೆಂಬಲ ಅಂತಕ್ಕಂತಹ ಒಂದು ಅಂಶ ಇರಬೇಕು. ಎರಡನೇದಾಗಿ ಆ ಜನರು ಸುಸಂಸ್ಕೃತರಾಗಿರಬೇಕು ಅನ್ನುವಂತಹ ಅಂಶವನ್ನು ನಾವು ನೋಡ್ತೇವೆ. ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಸಾಧಿಸುತ್ತದೆ ಅಂತ ಹೇಳಿದ್ರೆ ಆ ರಾಷ್ಟ್ರದ ಪ್ರಜೆಗಳ ಜವಾಬ್ದಾರಿಯುತ ನಡವಳಿಕೆಯನ್ನ ಆಧರಿಸಿರುತ್ತದೆ. ಹಾಗಾಗಿನೇ ಅರಿಸ್ಟಾಟಲ್ ಹೇಳೋದು ಒಂದು ರಾಜ್ಯ ಅತ್ಯುತ್ತಮ ರಾಜ್ಯವಾಗಬೇಕು ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಅತ್ಯುತ್ತಮ ಪ್ರಜೆಗಳಿರಬೇಕು. ಒಳ್ಳೆಯ ಪ್ರಜೆಗಳು ಒಳ್ಳೆಯ ರಾಜ್ಯವನ್ನು, ಕೆಟ್ಟ ಪ್ರಜೆಗಳು ಕೆಟ್ಟ ರಾಜ್ಯವನ್ನು ನಿರ್ಮಿಸಿಕೊಳ್ಳುತ್ತಾರೆ ಎನ್ನುವಂತಹ ಅಭಿಪ್ರಾಯವನ್ನ ಅರಿಸ್ಟಾಟಲ್ ವ್ಯಕ್ತಪಡಿಸಿದ್ದಾನೆ. ಹಾಗಾಗಿ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರಕ್ಕೆ ಯಾರು ಅತ್ಯಂತ ಅಗತ್ಯ ಅಂತ ಹೇಳಿದ್ರೆ ಸುಸಂಸ್ಕೃತ ಪ್ರಜೆಗಳು ಬಹಳಷ್ಟು ಅಗತ್ಯ. ಸೊ ಪ್ರಜೆಗಳಲ್ಲಿ ಒಂದು ವಿವೇಚನೆ ಇರಬೇಕು, ತಾಳ್ಮೆ ಇರಬೇಕು, ಸಹನೆ ಇರಬೇಕು, ತ್ಯಾಗ ಮನೋಭಾವನೆ ಇರಬೇಕು ಮತ್ತು ಆದರ್ಶಗಳನ್ನ ಹೊಂದಿರುವಂತಹ ಪ್ರಜೆಗಳಾಗಿರಬೇಕು. ಸೊ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಈ ಎಲ್ಲ ಗುಣಗಳು ಸಹ ಪ್ರಜೆಗಳಲ್ಲಿ ನಾವು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ನೀತಿವಂತರಾಗಿ ಉತ್ತಮ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಅಂತಕ್ಕಂಥದ್ದು ಹೆಚ್ಚಿರುತ್ತದೆ ಅಂತಕ್ಕಂಥದ್ದು. ಒಂದು ರಾಷ್ಟ್ರಕ್ಕೆ
ಆಸ್ತಿ ಯಾವುದು ಅಂತ ಹೇಳಿದ್ರೆ ಆ ರಾಷ್ಟ್ರದ ಪ್ರಜೆಗಳೇ ಆ ರಾಷ್ಟ್ರದ ಆಸ್ತಿ ಆಗಿರುತ್ತಾರೆ. ಹಾಗಾಗಿ ಅತ್ಯುತ್ತಮವಾದಂತಹ ಗುಣಗಳನ್ನ ಒಳಗೊಂಡಂತಹ ಪ್ರಜೆಗಳು ಒಂದು ರಾಷ್ಟ್ರಕ್ಕೆ ಆಸ್ತಿ ಇದ್ದಂತೆ ಮತ್ತು ಅನಿವಾರ್ಯ. ಸೊ ಅಂತಹ ಸುಸಂಸ್ಕೃತ ಪ್ರಜೆಗಳನ್ನ ರೂಪಿಸುವುದು ಯಾವುದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ತಾಳ್ಮೆ ಅಂತಕ್ಕಂಥದ್ದನ್ನ ಬೆಳೆಸ್ಕೊಳ್ಳಿಕ್ಕೆ, ಸಹನೆ ಅಂತಕ್ಕಂಥದ್ದನ್ನ ಬೆಳೆಸ್ಕೊಳ್ಳಿಕ್ಕೆ ಮತ್ತು ತ್ಯಾಗ ಮನೋಭಾವನೆ ಮತ್ತು ದೇಶ ಪ್ರೇಮ ಇವೆಲ್ಲವೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಲಭ್ಯ ಆಗ್ತದೆ. ಆ ಎಲ್ಲ ಗುಣಗಳಿಂದ ಪ್ರಜೆಗಳು ಸುಸಂಸ್ಕೃತ ಜೀವನವನ್ನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ 8ನೇದಾಗಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಯಾವುದು ಅಥವಾ ಅದರ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ ಯಾವುದು ಅಂತ ನಾವು ನೋಡುವುದಾದರೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುತ್ತದೆ ಅಂತಕ್ಕಂಥದ್ದು. ಸಂವಿಧಾನದ ಅರಿವು ಮೂಡುತ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಸಂವಿಧಾನದ ಬಗ್ಗೆ ಅರಿವು ಅಂತಕ್ಕಂಥದ್ದು ಮೂಡುತ್ತದೆ ಅಂತ. ಸೊ ಇಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನ ವಹಿಸುತ್ತದೆ. ನಮಗೆ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿದ್ರೆ ರಾಷ್ಟ್ರದ ಮೂಲಭೂತ ಕಾನೂನು ಅಂತೇಳಿ ಕರೀತೇವೆ. ಒಂದು ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳ ಒಟ್ಟು ಸಂಕಲನವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಂವಿಧಾನ ಅಂತೇಳಿ ಕರೀತೀವಿ. ಒಂದು ರಾಷ್ಟ್ರ ತನ್ನ ರಾಷ್ಟ್ರ ರೂಪಿಸಿಕೊಂಡಿರ್ತಕ್ಕಂತಹ ಸಂವಿಧಾನದಲ್ಲಿರುವಂತಹ ನಿಯಮಗಳಿಗೆ ಅನುಗುಣವಾಗಿಯೇ ಆಡಳಿತವನ್ನ ನಡೆಸುತ್ತದೆ. ಸೊ ಹಾಗಾಗಿ ಸಂವಿಧಾನದ ಬಗ್ಗೆ ಅರಿವು ಅಂತಕ್ಕಂಥದ್ದು, ತನ್ನ ರಾಷ್ಟ್ರದ ಮೂಲಭೂತ ಕಾನೂನಾದಂತಹ ಸಂವಿಧಾನದ ಅರಿವು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅಗತ್ಯ. ಸಂವಿಧಾನ ಅಂದ್ರೆ ಏನು, ಆ ಸಂವಿಧಾನವನ್ನು ನಾವು ಯಾವಾಗ ರಚನೆಯನ್ನ ಮಾಡ್ಕೊಂಡಿದ್ದೇವೆ, ಆ ಸಂವಿಧಾನದಲ್ಲಿರ್ತಕ್ಕಂತಹ ಅಂಶಗಳು ಏನು, ನಮ್ಮ ಸಂವಿಧಾನವು ಲಿಖಿತ ಸಂವಿಧಾನವೇ ಅಥವಾ ಅಲಿಖಿತ ಸಂವಿಧಾನವೇ ಅಥವಾ ನಮ್ಯ ಸಂವಿಧಾನವೇ ಅನಮ್ಯ ಸಂವಿಧಾನವೇ, ಸಂವಿಧಾನಕ್ಕೆ ಯಾವಾಗ ಬೇಕಾದರೂ ಹೊಸ ವಿಷಯಗಳನ್ನ ಸೇರ್ಪಡೆ ಮಾಡಬಹುದಾ, ಈ ಎಲ್ಲ ವಿಚಾರಗಳ ಅರಿವು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅನಿವಾರ್ಯ. ಸೊ ಸಂವಿಧಾನ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಮೂಲಭೂತ ಕಾನೂನು. ಇಡೀ ನಮ್ಮ ಮಾನವನ ಅಥವಾ ಒಂದು ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪ್ರಜೆಗಳ ಜೀವನವನ್ನ ನಿರ್ಧರಿಸುವಂತಹ ಕಾನೂನುಗಳ ಒಟ್ಟು ಸಂಕಲನವೇ ಸಂವಿಧಾನ. ಸೊ ಹಾಗಾಗಿ ಅಂತ ಪ್ರಮುಖವಾದಂತಹ ಈ ಸಂವಿಧಾನದ ಅರಿವು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು. ಸಂವಿಧಾನದಿಂದ ನಮಗೆ ಲಭ್ಯವಾಗಿರ್ತಕ್ಕಂತಹ ಹಕ್ಕುಗಳು ಏನು ಅನ್ನುವಂತಹ ಜ್ಞಾನ ನಮಗೆ ಇದ್ದಾಗ ನಾವು ಸರ್ಕಾರ ಮತ್ತು ರಾಜ್ಯದ ಮೇಲೆ ಒತ್ತಡವನ್ನು ಹಾಕಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ, ಸಂವಿಧಾನದ ಅರಿವೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಕರ್ತವ್ಯಗಳ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಸೊ ಯಾವುದೇ ರೀತಿಯ ಉತ್ತಮ ನಾಗರಿಕನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಉತ್ತಮ ನಾಗರಿಕನಾಗಬೇಕು ಅಂತ ಹೇಳಿದ್ರೆ ಸಂವಿಧಾನದ ಅರಿವು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಸೊ ನಾವು ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನವನ್ನು ಸಹ ಕುರಿತು ಅಧ್ಯಯನವನ್ನ ಮಾಡುವುದರಿಂದ ನಮಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಂವಿಧಾನದ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತದೆ. ಆಗ ಆ ವ್ಯಕ್ತಿ ಅತ್ಯುತ್ತಮ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿನೇ ಇದರ ಮಹತ್ವವನ್ನು ಮನಗೊಂಡಂತಹ ಸರ್ಕಾರಗಳು ಕಳೆದ ಹಲವಾರು ವರ್ಷಗಳಿಂದ ಸಂವಿಧಾನ ಅಂತಕ್ಕಂಥದ್ದು ಕೇವಲ ರಾಜ್ಯಶಾಸ್ತ್ರ ಅಥವಾ ಸಾಮಾಜಿಕ ವಿಜ್ಞಾನ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಬಾರದು, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರಬೇಕು. ಅಧ್ಯಯನ ಮಾಡ್ತಕ್ಕಂಥದ್ದು ಸಂವಿಧಾನದ ಜ್ಞಾನ ಅಂತಕ್ಕಂಥದ್ದು ಅನ್ನುವಂತಹ ಅಂಶವನ್ನ ಮನಗಂಡಂತಹ ರಾಜ್ಯ ಸರ್ಕಾರಗಳು ಹಲವಾರು ವರ್ಷಗಳಿಂದ ಈಚೆಗೆ ತಾಂತ್ರಿಕ ಶಿಕ್ಷಣವನ್ನ ಪಡೆಯುವಂತಹ ಮತ್ತು ವೈದ್ಯಕೀಯ ಶಿಕ್ಷಣವನ್ನ ಪಡೆಯುವಂತಹ ಮತ್ತು ಬೇರೆ ವಿಜ್ಞಾನದ ಪದವಿಗಳನ್ನ ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳ ಪದವಿ ವಿದ್ಯಾರ್ಥಿಗಳಿಗೂ ಸಹ
ಸಂವಿಧಾನ ಅನ್ನದ ಒಂದು ವಿಶೇಷ ತರಗತಿಗಳನ್ನು ನಡೆಸ್ತಾ ಇದೆ, ವಿಶೇಷ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ಅಧ್ಯಯನ ಇವತ್ತು ಎಲ್ಲ ಪದವಿ ವಿದ್ಯಾರ್ಥಿಗಳು ಸಹ ಕಡ್ಡಾಯವಾಗಿ ಮಾಡಬೇಕು ಅನ್ನುವಂತಹ ನಿಯಮವನ್ನ ಸರ್ಕಾರ ರೂಪಿಸಿದೆ. ಬರೀ ಇವತ್ತು ನಾವು ಸಂವಿಧಾನ ಅಂತಕ್ಕಂಥದ್ದು ಬರೀ ನಮ್ಮ ಕಲಾ ವಿಭಾಗದವರಿಗೆ ಅಥವಾ ಸಾಮಾಜಿಕ ವಿಜ್ಞಾನ ಅಧ್ಯಯನ ಮಾಡ್ತಕ್ಕಂಥವರಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳ ಪದವಿಯಲ್ಲಿಯೂ ಸಹ ಸಂವಿಧಾನವನ್ನ ಅಧ್ಯಯನವನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ವಿಚಾರ. ಸಂವಿಧಾನದ ಅರಿವು ಪ್ರತಿಯೊಬ್ಬ ನಾಗರಿಕನಿಗೂ ಇದ್ದಾಗ ಮಾತ್ರ ಅವನು ಉತ್ತಮ ನಾಗರಿಕನಾಗಲು ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅವನು ಉತ್ತಮ ನಾಗರಿಕನಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ನಮಗೆ ಸಂವಿಧಾನದ ಬಗ್ಗೆ ಅರಿವನ್ನ ಮೂಡಿಸುತ್ತದೆ ಎನ್ನುವಂತಹ ಮಹತ್ವವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವನ್ನ ಮೂಡಿಸುತ್ತದೆ. ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಅಂತಕ್ಕಂಥದ್ದು, ಕರ್ತವ್ಯಗಳ ಅರಿವನ್ನ ಮೂಡಿಸುತ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರತಿಯೊಬ್ಬ ನಾಗರಿಕನಲ್ಲಿಯೂ ಸಹ ಹಕ್ಕು ಮತ್ತು ಕರ್ತವ್ಯಗಳ ಅರಿವು ಉಂಟಾಗಲು ಸಾಧ್ಯ ಇದೆ ಅಂತ ನಾವು ನೋಡ್ತೇವೆ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಹಕ್ಕುಗಳು ಅಂದ್ರೆ ಏನು ಅಂತ ಹೇಳಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯಕವಾಗುವಂತಹ ಸಾಮಾಜಿಕ ವಾತಾವರಣವನ್ನ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವಾದಾಗ ಮಾತ್ರ ವ್ಯಕ್ತಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ತಾನು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಹಕ್ಕುಗಳು ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕು. ಮೂಲಭೂತ ಹಕ್ಕುಗಳಾಗಿರ್ಬೋದು, ನಾಗರಿಕ ಹಕ್ಕುಗಳಾಗಿರ್ಬೋದು, ಆರ್ಥಿಕ ಹಕ್ಕುಗಳು, ಸಾಮಾಜಿಕ ಹಕ್ಕುಗಳು, ನಾಗರಿಕ ಹಕ್ಕುಗಳು, ಇವೆಲ್ಲ ಹಕ್ಕುಗಳು ಒಬ್ಬ ವ್ಯಕ್ತಿಗೆ ಲಭ್ಯವಾದಾಗ ಮಾತ್ರ ಆ ಹಕ್ಕುಗಳನ್ನು ಅವನು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆ, ಮೂಲಭೂತ ಹಕ್ಕುಗಳಿದೆ. ಆ ಮೂಲಭೂತ ಹಕ್ಕುಗಳು ಅಂದ್ರೆ ಏನು? ಮೂಲಭೂತ ಹಕ್ಕಿನಲ್ಲಿ ಮೊದಲೇದಾಗಿರ್ತಕ್ಕಂತಹ ಹಕ್ಕು ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು ಅಂತ ಒಂದು ಹಕ್ಕನ್ನ ಎಲ್ಲ ಭಾರತೀಯ ಪ್ರಜೆಗಳಿಗೂ ಸಹ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ. 6 ರೀತಿಯ ಮೂಲಭೂತ ಹಕ್ಕುಗಳಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳಿ 6 ರೀತಿಯ ಮೂಲಭೂತ ಹಕ್ಕುಗಳನ್ನ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನೀಡಿದೆ. ಈ ಹಕ್ಕುಗಳ ಅರಿವೇ ಇಲ್ಲ ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು ಅಂತಂದ್ರೆ ನಾವು ಸಮಾನತೆಯನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಾತಂತ್ರ್ಯದ ಹಕ್ಕು ಅಂತ ಎಲ್ಲಿ ಬೇಕಾದ್ರೂ ಓಡಾಡ್ತಕ್ಕಂತಹ, ಮಾತನಾಡ್ತಕ್ಕಂತಹ, ಅಧ್ಯಯನವನ್ನ ಮಾಡ್ತಕ್ಕಂತಹ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ನಮಗಿದೆ. ಅದರ ಅರಿವು ನಮಗಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ವ್ಯಕ್ತಿತ್ವ ಅಭಿವೃದ್ಧಿಯನ್ನ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ನಮಗೆ ಯಾವ ಹಕ್ಕುಗಳನ್ನ ನೀಡಲಾಗಿದೆ ಮತ್ತು ಯಾವ ಕರ್ತವ್ಯಗಳನ್ನ ನೀಡಲಾಗಿದೆ ಎನ್ನುವಂತಹ ಅರಿವು ಇದ್ದಾಗ ಮಾತ್ರ ಆ ಹಕ್ಕುಗಳನ್ನ ಬಳಸಿಕೊಳ್ಳುವುದರ ಮೂಲಕ ಒಬ್ಬ ನಾಗರಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಆ ಕರ್ತವ್ಯಗಳನ್ನ ನಿರ್ವಹಿಸುವುದರ ಮೂಲಕ ಆ ರಾಜ್ಯವನ್ನ ಅಭಿವೃದ್ಧಿಯನ್ನು ಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿ ಕರೀತಾರೆ. ಕರ್ತವ್ಯಗಳು, ಹಕ್ಕುಗಳನ್ನ ನಾವು ಯಾವ ರೀತಿ ಅನುಭವಿಸುತ್ತೇವೆಯೋ ಅದೇ ರೀತಿ ನಮ್ಮ ಸಂವಿಧಾನಾತ್ಮಕವಾಗಿ ನಮಗೆ ನೀಡಲಾಗಿರ್ತಕ್ಕಂತಹ ಕರ್ತವ್ಯಗಳನ್ನು ಸಹ ಎಲ್ಲ ಪ್ರಜೆಗಳು ಸಹ ನಿರ್ವಹಿಸಬೇಕು. ಆಗ ಮಾತ್ರ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ನಾವು ಜಪಾನ್ ರಾಷ್ಟ್ರವನ್ನ ನಾವು ನೋಡಬಹುದು. 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ನಾಶವಾಗಿದ್ದಂತಹ ಜಪಾನ್ ರಾಷ್ಟ್ರ ಕೆಲವೇ ವರ್ಷಗಳಲ್ಲಿ ವಿಶ್ವದ ಅತ್ಯುತ್ತಮವಾದಂತಹ ರಾಷ್ಟ್ರವಾಗಲಿಕ್ಕೆ, ಅತ್ಯುತ್ತಮವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ, ಉತ್ಪಾದನೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಆ ರಾಷ್ಟ್ರದ ಪ್ರಜೆಗಳು ತಾವು ನಿರ್ವಹಿಸುವಂತಹ ಕರ್ತವ್ಯಗಳ ಬಗ್ಗೆ ಅರಿವನ್ನು ಹೊಂದಿದ್ದಾರೆ ಮತ್ತು ಅವುಗಳನ್ನು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಸೊ ಹಾಗಾಗಿ ಏನಾಯಿತು, ಆ ರಾಷ್ಟ್ರ ಶೀಘ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು.
ಅದೇ ರೀತಿ ಭಾರತದ ಸಂವಿಧಾನವು ಸಹ ನಮಗೆ ಮೂಲಭೂತ ಹಕ್ಕುಗಳನ್ನು ಸಹ ನೀಡಿದೆ, ಕರ್ತವ್ಯಗಳ ಪಟ್ಟಿಯನ್ನು ಸಹ ನೀಡಿದೆ. ಸಂವಿಧಾನದ 4ನೇ ಭಾಗದ ಎ ಭಾಗದಲ್ಲಿ 10 ರೀತಿಯ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕು, ಸದಾ ರಾಷ್ಟ್ರ ಸೇವೆಗೆ ಸಿದ್ಧನಾಗಿರಬೇಕು, ವೈಜ್ಞಾನಿಕ ಮನೋಭಾವನೆಯನ್ನು ಅಳವಡಿಸಿಕೊಳ್ಬೇಕು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಬಾರದು ಅನ್ನುವಂತಹ ಅನೇಕ ಕರ್ತವ್ಯಗಳ ಪಟ್ಟಿಯನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತೇವೆ. ಸೊ ಹೀಗೆ ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನಗೆ ಇರುವಂತಹ ಹಕ್ಕುಗಳು ಏನು, ತಾನು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳು ಏನು ಅನ್ನುವಂತಹ ಜ್ಞಾನ ಲಭ್ಯವಾಗುತ್ತದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು ಮೂಡುತ್ತದೆ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು ಮೂಡುತ್ತದೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇವತ್ತು ಆಧುನಿಕ ಕಾಲದಲ್ಲಿ ಯಾವುದೇ ಒಂದು ರಾಷ್ಟ್ರವೂ ಸಹ ಸ್ವತಂತ್ರವಾಗಿ ತನ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧಗಳನ್ನು ಬೆಳೆಸಬೇಕಾದಂಥದ್ದು ಅತ್ಯಂತ ಅಗತ್ಯವಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಆಧುನಿಕ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಕ್ಕಂಥದ್ದು ಸಹ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ಇವತ್ತು ಭಾರತ ಮತ್ತು ಅಮೆರಿಕದ ಮಧ್ಯೆ ಯಾವ ರೀತಿ ಸಂಬಂಧ ಇದೆ, ಭಾರತ ಮತ್ತು ಜಪಾನ್ ರಾಷ್ಟ್ರದ ಮಧ್ಯೆ ಯಾವ ರೀತಿ ಸಂಬಂಧ ಇದೆ, ಭಾರತ ಮತ್ತು ರಷ್ಯಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಮತ್ತೊಂದು ರಾಷ್ಟ್ರ ಫ್ರಾನ್ಸ್ನ ಮಧ್ಯೆ ಸಂಬಂಧಗಳನ್ನ ನಾವು ಕುರಿತು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡೋದ್ರಿಂದ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತದೆ. ಸೊ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನುಗಳ ಅರಿವು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂತಹ ಕಾನೂನುಗಳಿದಾವೆ ಅವುಗಳ ಜ್ಞಾನ ಅಂತಕ್ಕಂಥದ್ದು ಸಹ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಉಂಟಾಗುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿ ಇವತ್ತು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಕ್ಕಂತಹ ವಿಶ್ವಸಂಸ್ಥೆ ಅಂತಕ್ಕಂತಹ ಅಂತಾರಾಷ್ಟ್ರೀಯ ಸಂಘಟನೆ ಮತ್ತು IMF ಅಂತಕ್ಕಂತಹ ಅಂತಾರಾಷ್ಟ್ರೀಯ ಸಂಘಟನೆ, ಸಾರ್ಕ್ ಅಂತಕ್ಕಂತಹ ಸಂಘಟನೆ, ಈ ರೀತಿಯಾದಂತಹ ಅನೇಕ ಅಂತಾರಾಷ್ಟ್ರೀಯ ಸಂಘಟನೆಗಳು ಮಾನವನ ಕುಲದ ಅಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿವೆ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಏನಾಗುತ್ತೆ ಅಂದ್ರೆ ನಮಗೆ ಬೇರೆ ಬೇರೆ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆ, ಅಲ್ಲಿನ ಜನಜೀವನ, ಅಲ್ಲಿನ ಅಭಿವೃದ್ಧಿ ಅಂತಕ್ಕಂಥದ್ದು, ಅಲ್ಲಿನ ರಾಜಕೀಯ ಜ್ಞಾನ ಅಂತಕ್ಕಂಥದ್ದು, ವೈಜ್ಞಾನಿಕ ಜ್ಞಾನ ಅಂತಕ್ಕಂಥದ್ದು ಎಲ್ಲವೂ ನಮಗೆ ಪರಿಚಯ ಆಗುತ್ತೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನುಗಳ ಪರಿಚಯ ಉಂಟಾಗುತ್ತೆ, ಅಂತಾರಾಷ್ಟ್ರೀಯ ಸಂಘಟನೆಗಳ ಪರಿಚಯ ಅಂತಕ್ಕಂಥದ್ದು ಸಹ ನಮಗೆ ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ಒಳಗೊಂಡಿರೋದ್ರಿಂದ ನಮಗೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಏನ್ ಲಾಭ ಆಗುತ್ತೆ, ಅದ್ರ ಮಹತ್ವ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರಿವು ಅಂತಕ್ಕಂಥದ್ದು ಸಹ ಮೂಡಿಸುತ್ತದೆ ಅಥವಾ ಉಂಟಾಗುತ್ತದೆ ಎನ್ನುವಂತ ಅಂಶವನ್ನು ನಾವು ಕಾಣ್ತೇವೆ. ಅದೇ ರೀತಿ ಕೊನೆಯದಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದ್ರೆ ವಿಶ್ವ ಶಾಂತಿಗೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ವಿಶ್ವ ಶಾಂತಿಗೆ ಸಹಕಾರಿಯಾಗಿದೆ ಅಂತ ವಿದ್ಯಾರ್ಥಿಗಳೇ, ವಿಶ್ವದ 3ನೇ ಮಹಾಯುದ್ಧ ಏನಾದರೂ ಸಂಭವಿಸಿದರೆ ಅಥವಾ 3ನೇ ವಿಶ್ವಯುದ್ಧ ಏನಾದರೂ ಪ್ರಾರಂಭವಾದರೆ ಇಡೀ ವಿಶ್ವದ ನಾಗರಿಕತೆಗೆ ನಾಶವಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ವಿಶ್ವದ ಬಹುತೇಕ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಹೊಂದಿವೆ. ಆ ಅಣ್ವಸ್ತ್ರಗಳ ಕಾರಣದಿಂದಾಗಿ ಇವತ್ತು ಇಡೀ ವಿಶ್ವವೇ ಒಂದು ಭಯದ ವಾತಾವರಣದಲ್ಲಿ ಬದುಕತಕ್ಕಂತಹ ವಾತಾವರಣವನ್ನು ನಾವು ಇವತ್ತು ಕಾಣ್ತೇವೆ. ಸೊ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಏನಾಗುತ್ತೆ, ನಿಶಸ್ತ್ರೀಕರಣವನ್ನ ಅಧ್ಯಯನವನ್ನ ಮಾಡ್ತೇವೆ.
ನಿಶಸ್ತ್ರೀಕರಣ ಒಪ್ಪಂದವನ್ನ ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಂಡಿದ್ದೇವೆ. ಯಾವುದೇ ರಾಷ್ಟ್ರಗಳು ಅಣ್ವಸ್ತ್ರವನ್ನ ಸಿದ್ಧಪಡಿಸಿಕೊಳ್ಳುವಂತಿಲ್ಲ ಮತ್ತು ಅಣ್ವಸ್ತ್ರವನ್ನ ಪ್ರಯೋಗಿಸುವಂತಿಲ್ಲ. ಅಣ್ವಸ್ತ್ರವನ್ನ ಕೇವಲ ಶಾಂತಿಯ ಉದ್ದೇಶದಿಂದ ಮಾತ್ರ ಬಳಕೆಯನ್ನು ಮಾಡ್ತೇವೆ ಅನ್ನುವಂತಹ ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಬೆಂಬಲವನ್ನ ಕೊಟ್ಟಿದ್ದೇವೆ. ನಾವು ಈಗಾಗಲೇ ನೋಡಿದ್ದೇವೆ, ವಿಶ್ವವು 2 ಮಹಾಯುದ್ಧಗಳನ್ನ ನೋಡಿದೆ. 1919ರಿಂದ 1919ರವರೆಗೆ ಮೊದಲನೇ ಮಹಾವಿಶ್ವ ಯುದ್ಧ ಘಟಿಸಿದೆ. 1939ರಿಂದ 1945ರವರೆಗೆ ವಿಶ್ವ 2ನೇ ಮಹಾಯುದ್ಧವನ್ನು ಸಹ ಕಂಡಿದೆ. ಆ ಯುದ್ಧಗಳಿಂದ ಆಗಿರ್ತಕ್ಕಂತಹ ನಷ್ಟಗಳು ಏನು, ಆ ಯುದ್ಧಗಳು ಮಾನವ ಕುಲದ ಮೇಲೆ ಬೀರಿರ್ತಕ್ಕಂತಹ ಪರಿಣಾಮಗಳು ಏನು ಅನ್ನುವಂಥದ್ದನ್ನ ಇಡೀ ವಿಶ್ವವೇ ನೋಡಿದೆ. ಹಾಗಾಗಿ 3ನೇ ವಿಶ್ವ ಯುದ್ಧ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಭಯಪಡುವಂತಹ ವಾತಾವರಣ ಇದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿಶ್ವ ಶಾಂತಿಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ. ನಾವು ರಾಜ್ಯಶಾಸ್ತ್ರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಓದ್ತೇವೆ, ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಓದ್ತೇವೆ, ವಿಶ್ವಸಂಸ್ಥೆಯನ್ನು ಓದ್ತೇವೆ. ಇವತ್ತು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶ್ವಸಂಸ್ಥೆ ಯಾವ ರೀತಿ ಪಾತ್ರವನ್ನು ವಹಿಸ್ತಾ ಇದೆ, ಬಡ ರಾಷ್ಟ್ರಗಳಿಗೆ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದೆ ಅನ್ನುವಂತಹ ಸಂಪೂರ್ಣ ಅಂತಾರಾಷ್ಟ್ರೀಯ ಅಧ್ಯಯನ ರಾಜ್ಯಶಾಸ್ತ್ರದಲ್ಲಿ ಮಾಡೋದ್ರಿಂದ, ಆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಏನಾಗುತ್ತೆ ಅಂತಂದ್ರೆ ಯುದ್ಧಗಳನ್ನ ತಪ್ಪಿಸಲು ಸಾಧ್ಯ. ಯುದ್ಧಗಳ ತಪ್ಪಿದವೆ ಅಂತ ಹೇಳಿದಾಗ, ಯುದ್ಧಗಳು ಇಲ್ಲ ಅಂತ ಹೇಳಿದಾಗ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ, ಇಡೀ ವಿಶ್ವ ಶಾಂತಿ ಅಂತಕ್ಕಂಥದ್ದು ಸಾಧ್ಯ ಆಗುತ್ತದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಸಹಕಾರವನ್ನು ನೀಡುತ್ತೆ ಅನ್ನುವಂತಹ ಪ್ರಮುಖವಾದಂತಹ ಒಂದು ಅಂಶವನ್ನು ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಇವೆಲ್ಲವೂ ಸಹ ಈ ಒಂದು 10-11 ಅಂಶಗಳು ಸಹ ಮಹತ್ವಗಳು ಸಹ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂತೇಳಿ ನಾವು ನೋಡ್ತೇವೆ. ಹಾಗಾಗಿನೇ ಅನೇಕ ರಾಜ್ಯಶಾಸ್ತ್ರಜ್ಞರು, ಬರ್ನಾರ್ಡ್ ಶಾ ಅವರು ಹೇಳಿರ್ತಕ್ಕಂತಹ ಒಂದು ಹೇಳಿಕೆಯನ್ನು ನಾವು ನೋಡಿದಾಗ ಈ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ವಿಶ್ವದ ನಾಗರಿಕತೆಯನ್ನ ಉಳಿಸುವ ಏಕೈಕ ಮಾರ್ಗ ಯಾವುದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನವೇ ಅಂತ ಹೇಳ್ಬಿಟ್ಟು ಬರ್ನಾರ್ಡ್ ಶಾ ಅವರ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೀಗೆ ವಿದ್ಯಾರ್ಥಿಗಳೇ, ಪ್ರಸ್ತುತ ಅಥವಾ ಸಮಕಾಲೀನ ವಿಶ್ವದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವಗಳು ಅನ್ನುವಂತಹ ಅಂಶಗಳನ್ನ ನಾವು ಇಲ್ಲಿಯವರೆಗೆ ಚರ್ಚೆಯನ್ನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಘಟಕವನ್ನು ನಾವು ನೋಡುವುದಾದರೆ, ಸಾಮಾನ್ಯವಾಗಿ 5 ಅಥವಾ 10 ಅಂಕಗಳ ಪ್ರಶ್ನೆಗಳಿಗೆ ಸಮಕಾಲೀನ ವಿಶ್ವದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಸಮಂಜಸತೆಯನ್ನು ಕುರಿತು ಚರ್ಚಿಸಿ ಎನ್ನುವಂತಹ ಪ್ರಶ್ನೆಯನ್ನ 5 ಅಥವಾ 10 ಅಂಕಗಳಿಗೆ ಕೇಳುವಂತ ಅವಕಾಶ ಇದೆ. ಅಥವಾ 5 ಅಂಕಗಳಿಗೆ ಕೇಳಿದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವಗಳನ್ನ ತಿಳಿಸಿರಿ ಅಂತ ಕೇಳ್ತಾನೆ. ಕನಿಷ್ಠ ನೀವು ಈ 10 ಅಂಶಗಳನ್ನು ನೀವು ಬರೀಬೇಕಾಗ್ತದೆ. ಮುಂದಿನ ತರಗತಿಯಲ್ಲಿ ಇಲ್ಲಿಗೆ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ, ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಧ್ಯಯನವನ್ನ ನಾವು ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ 2ನೇ ಅಧ್ಯಾಯ ರಾಜ್ಯ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಅಂಶಗಳನ್ನು ಚರ್ಚೆಯನ್ನ ಮಾಡೋಣ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಪ್ರಥಮ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಬೆಳವಣಿಗೆ, ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು, ರಾಜ್ಯಶಾಸ್ತ್ರದ ಸ್ವರೂಪ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ರಾಜ್ಯಶಾಸ್ತ್ರದ ಅಧ್ಯಯನ, ಈ 6 ಪ್ರಮುಖವಾದಂತಹ ಘಟಕಗಳನ್ನು ನಾವು ಇಲ್ಲಿ ಅಧ್ಯಯನವನ್ನ ಮಾಡಿದ್ದೇವೆ. ಧನ್ಯವಾದಗಳು.